ವೀಕ್ಷಕರೇ, ಗೋರ ಬಂಜಾರ ಸಮುದಾಯದ ಹಕ್ಕು ಹಾಗೂ ಪ್ರಗತಿ ಪರಿವರ್ತನೆಗಾಗಿ ಜನಜಾಗೃತಿ ಸೇವಾ ರಥಯಾತ್ರೆಯ ವಿಚಾರವಾಗಿ ಇಂದು ತುಮಕೂರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. ಬಳಿಕ ಮಾತನಾಡಿದ ಬಂಜಾರ ಸಮುದಾಯದ ರಾಜ್ಯ ಮಹಿಳಾ ಸಂಘದ ಅಧ್ಯಕ್ಷೆ ಶಾಂತಾ ಜಯರಾಮ್ ಹೇಳಿದ್ದು ಹೀಗೆ. ಇವಾಗ ಏನು ಗೋರ್ಸಿಕ್ವಾಡಿ ಗೋರ್ಸೈನ ಅಂತ ಒಂದು ರಥಯಾತ್ರೆ ಮಾಡ್ತಿದ್ದಾರಲ್ಲ, ನಮ್ಮ ಜನಾಂಗದವ್ರನ್ನ ಒಟ್ಟುಗೂಡಿಸೋಕೆ ಹಾಗೂ ಮೀಸಲಾತಿ ಅಂತ ಇಲ್ಲ, ಇದರಲ್ಲಿ ನಮ್ಗೆಲ್ಲರಿಗೂ ಬೇಕಾಗಿರೋ ನಮ್ಮ ಜನಗಳನ್ನ ಜಾಗೃತಿ ಮೂಡಿಸೋಕೆ ಅಂತ ನಾವು ರಥಯಾತ್ರೆ ಮಾಡ್ತಿದ್ದೀವಿ. ಇವಾಗ ಬೀದರಿಂದ ಬೆಂಗಳೂರವರೆಗೂ ರಥಯಾತ್ರೆಗೆ ಬರ್ತಿದ್ದಾರೆ. 1,500 ಜನ ಬರ್ತಾ ಇದ್ದಾರೆ. ಅವ್ರಿಗೆ ನಮ್ಮ ತುಮಕೂರಲ್ಲಿ ನಾವು ರಿಸೀವ್ ಮಾಡಿಕೊಂಡು ಟೌನ್ ಹಾಲ್ ಸರ್ಕಲಿಂದ ಮಠಕ್ಕೆ ಹೋಗಿ ಮಠದ ಹತ್ರ ಸ್ವಾಮೀಜಿ ಅವ್ರದ್ದೊಂದು ಆಶೀರ್ವಾದ ತಗೊಂಡು ಅಲ್ಲಿಂದ ಮತ್ತೆ ನಾವು ಮುಂದುವರಿಸ್ತೀವಿ. ಈ ರಥಯಾತ್ರೆ ಯಶಸ್ವಿ ಆಗಲಿ ಅಂತ ನಾನು ಸೇವಾಭಾಯ ಮರಿಯಮಯ ಅಡಿ ಅಂಬೇಡ್ಕರ್ ಅವರು ನಾವು ಬೇಡ್ಕೊಳ್ತೀವಿ. ಈಗ ರಥಯಾತ್ರೆ ಉದ್ದೇಶ ಏನು ಮೇಡಮ್? ಅದು ರಥಯಾತ್ರೆ ಉದ್ದೇಶ ಅಂದರೆ ಅದೇ ಸರ್, ನಮ್ಮ ಜನಾಂಗದವರೆಲ್ಲ ಎಲ್ಲೆಲ್ಲಿದ್ದಾರೆ, ಎಲ್ಲ ಡಿಸ್ಪ್ಯಾಚ್ ಆಗಿಬಿಟ್ಟಿದ್ದಾರೆ, ಎಲ್ಲರೂ ಒಂದೊಂದು ಕಡೆ ಒಬ್ಬೊಬ್ಬರು ಇಲ್ಲ. ಹಾಗಾಗಿ ಎಲ್ಲರೂ ಒಟ್ಟುಗೂಡಿಸಿ ನಮ್ಮ ಸಂಸ್ಕೃತಿನ ಮರ್ತು ಬಿಟ್ಟಿದ್ದಾರೆ. ಇವಾಗ ನನಗೆ ಕೇಳಿದ್ರು, ನಿಮ್ಮ ಸಂಸ್ಕೃತಿ ನೀವೇನು ಹಾಕೊಂಡೆ ಬಂದಿಲ್ಲ ಅಂತ ಕೇಳಿದ್ರು ನನಗೆ. ನಮ್ಮ ಈ ಸಂಸ್ಕೃತಿನ ನಾವು ಉಳಿಸ್ಕೋಬೇಕು ಅನ್ನೋ ಒಂದು ದೊಡ್ಡ ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಈ ರಥಯಾತ್ರೆ ಸಮುದಾಯವನ್ನು ಒಗ್ಗೂಡಿಸುವಂಥ ಕೆಲಸ. ಏನಾದ್ರು ಡಿಮ್ಯಾಂಡ್ಸ್ ಇದೆಯಾ ಸರ್ಕಾರದಲ್ಲಿ? ಆ ಥರ ಏನಿಲ್ಲ. ನಮ್ಮ ಮೀಸಲಾತಿ ನಮಗೆ ಉಳಿಸ್ಕೋಬೇಕು ಅನ್ನೋದೊಂದು ದೊಡ್ಡ ಹೋರಾಟ ನಮಗಿದೆ. ನಮಗೆ ನಿಮ್ಮ ಮೀಸಲಾತಿ ಯಾರು ಕಿತ್ಕೊಳ್ತಿದ್ದಾರೆ ಈಗ? ಸರ್, ನಿಮ್ಮ ಮೀಸಲಾತಿ ನಮ್ಮ ಮೀಸಲಾತಿ ಕಿತ್ಕೊಂಡಿಲ್ಲ. ಇವಾಗ ನಮ್ಮ ಜನಾಂಗದಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಗುಳೆ ಹೋಗುವಂಥವ್ರು, ಕೂಲಿ ಮಾಡಕ್ ಹೋಗುವಂಥವ್ರು ಅವರೆಲ್ಲ ನಮ್ಮ ಜನಾಂಗದವರೇ ಜಾಸ್ತಿ ಇರ್ತಾರೆ. ಅಲ್ಲ, ನಿಮ್ಮ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಹೇಳಿ. ನಮ್ಮ ಮೀಸಲಾತಿ ಉಳಿಸ್ಕೊಳ್ಳೋಕ್ಕೆ ಉಳಿವಿಗೆ ಹೋರಾಟ ಅಂದ್ರೆ ನಿಮ್ಮ ಮೀಸಲಾತಿನ ಯಾರು ತೆಗಿತಾ ಇದ್ದಾರೆ? ಈಗ ಬರ್ತಿರಲ್ಲ ಸರ್, ರಾಜಕೀಯವಾಗಿ ಏನು ನಮಗೆ ಮೀಸಲಾತಿಯಿಂದ ತೆಗಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರು ಇಟ್ಕೊಂಡಿರೋದ್ರಿಂದ ನಮ್ಮನ್ನ ನಾವು ಉಳಿಸ್ಕೋಬೇಕು ಅನ್ನೋ ಒಂದು ದೊಡ್ಡ ಹೋರಾಟನೇ ನಾವು ಮಾಡ್ತೀವಿ. ಯಾರು ಸರ್ಕಾರ ಮಾಡ್ತಿದ್ಯಾ ಮೀಸಲಾತಿ ತೆಗಿಬೇಕು? ಹೌದು, ಸರ್ಕಾರನೇ ಮಾಡ್ತಾ ಇರೋದು. ಯಾವ ರೀತಿ ಮೇಡಮ್? ಯಾವ ರೀತಿ ಅಂತಂದ್ರೆ ಎಲ್ಲರಿಗೂ ಇವಾಗ ಈಗ ಫೀಸ್ ಪ್ಯಾಟ್ರನಲ್ಲಿ ಆಗ್ಬೋದು, ಅಥವಾ ಮಕ್ಕಳನ್ನ ಎಲ್ಲರೂ ಈಗ ಏನು ಮಾಡ್ತಾರೆ, ದುಡ್ಡಿರೋರು ಅಷ್ಟೇ ಮಾಡ್ತಾರೆ, ಒಳ್ಳೊಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಈಗ SC ನಲ್ಲಿರುವಂಥದ್ದು ಈಗ ಒಳ ಮೀಸಲಾತಿ ಜಾರಿ ತರ್ತಿದಾರಲ್ಲ, ಅದರಿಂದ ನಿಮ್ಗೆ ಆತಂಕ ಆಗ್ತಾ ಇದೆಯಾ? ಹೌದು, ಸ್ವಲ್ಪ ಅದು ನಮಗೆ ಅನ್ಸುತ್ತೆ ಅಲ್ವಾ ಸರ್, ನಮ್ಗೆ ಭಯ ಆಗ್ತಾ ಇದೆ. ಭಯ ಇದ್ದೇ ಇರುತ್ತೆ ನಮಗೆ. ಯಾಕಂದ್ರೆ ನಿಮಗೆ ಸಿಗೋಂಥ ಅವಕಾಶಗಳು ಮಿಸ್ ಆಗುತ್ತೆ ಅನ್ನೋ ಭಯ. ನಮ್ಗೆ ಬೇಕೇ ಬೇಕದು. ಅಲ್ಲ, ಮಿಸ್ ಆಗುತ್ತೆ ಅನ್ನೋ ಭಯನೂ ನಮಗಿದೆ. ಮತ್ತೆ ನಮ್ಮ ಹಕ್ಕಲ್ವಾ ಅದು, ನಮ್ಮ ಹಕ್ಕು ನಾವು ತಗೋಬೇಕಲ್ಲ ಸರ್. ಇವಾಗ ನನ್ನ ಮಕ್ಳಿಬ್ರು ಡಾಕ್ಟರ್ನೇ ಓದಿಸಿದೀವಿ ನಾವು ನಮಗೆ ಮೀಸಲಾತಿ ಇತ್ತು, ನಮ್ಗೆ ಅಷ್ಟು ಕಷ್ಟ ಅನಿಸಲಿಲ್ಲ. ಬಡಬಗ್ರ ಮಕ್ಕಳು ತುಂಬಾ ಚೆನ್ನಾಗಿ ಓದೋಂಥ ಮಕ್ಕಳು. ಒಳ ಮೀಸಲಾತಿ ಜಾರಿ ಆದರೆ ನಿಮ್ಮ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ. ಸ್ವಲ್ಪ ಆಗುತ್ತೆ, ನಮ್ಗೆ ಅನ್ಯಾಯ ಆಗುತ್ತೆ. ಆ ಭಾವನೆ ನಿಮಗೆ ಬಂದಿದೆ? ಖಂಡಿತ ನಮಗಿದೆ. ಹಂಗಾಗಿ ನಿಮ್ಮ ಹೋರಾಟ ಆಮೇಲೆ ನಮ್ಮ ಸಂಸ್ಕೃತಿ, ನಮ್ಮ ಇದನ್ನ ನಾವು ಉಳಿಸ್ಕೋಬೇಕು ಅನ್ನೋ ಒಂದು ಹೋರಾಟದಲ್ಲಿ ನಾವು ಈ ಥರ ಸ್ಟಾರ್ಟ್ ಮಾಡಿದ್ವಿ. ಏನಂದ್ರೆ ಹೆಸರು? ಶಾಂತಾ ಜಯರಾಮ್. ಏನಾಗಿದ್ರಿ ಮೇಡಮ್? ಬಂಜಾರ ಮಹಿಳಾ ಮಹಾಸಭಾದ ಒಂದು ಸಂಘಟನೆ ರಾಜ್ಯಾಧ್ಯಕ್ಷರು. ಥ್ಯಾಂಕ್ ಯು ಸರ್.